ಇಂದು ವಿಶೇಷವಾದಂತ ಒಂದು ಘೋಷಣೆನ ಅನೌನ್ಸ್ ಮಾಡ್ತಾರಂತೆ ಗಿಲ್ಲಿ ಅವರು. ಸೊ ಏನ್ ಅನೌನ್ಸ್ ಮಾಡ್ತಾರೆ, ಇವತ್ತು 16ನೇ ತಾರೀಕು, ನಿನ್ನೆ ಒಂದು ಫೋಟೋವನ್ನ ರಿಲೀಸ್ ಮಾಡ್ತಾರೆ. ನಾಳೆ ವಿಶೇಷವಾದಂತ ಘೋಷಣೆ ಇದೆ, ಎಲ್ಲರೂ ಕೂಡ ಅಲರ್ಟ್ ಆಗಿ ಅಂತ. ಆಗ ಅಭಿಮಾನಿಗಳು ಫುಲ್ ಖುಷಿ ಆಗ್ತಾರೆ, ಎಕ್ಸೈಟ್ ಆಗ್ತಾರೆ. ಗಿಲ್ಲಿ ನಟನ ಏನ್ ಅನೌನ್ಸ್ಮೆಂಟ್ ಇರ್ಬೋದು, ಸಿನಿಮಾ ಕುರಿತೇ ಬಹುಶಃ ಇರ್ಬೋದು ಅಂತ ಒಂದು ಎಲ್ಲ ಕಡೆ ವಿಚಾರ. ಗಿಲ್ಲಿ ಮತ್ತೆ ಕಾವ್ಯ ಸಿನಿಮಾದಲ್ಲಿ ನಟಿಸಬೇಕು, ಗಿಲ್ಲಿ ಮತ್ತೆ ಕಾವ್ಯ ಒಂದಾಗ್ಬೇಕು ಅಂತ ತುಂಬಾ ಜನರಿಗೂ ಕೂಡ ಆಸೆ ಇದೆ. ಜನರು ಎಲ್ಲೇ ಹೋದ್ರು ಕೂಡ ಕಾವ್ಯ ಬಗ್ಗೆ ಕೇಳ್ತಾರೆ ಗಿಲ್ಲಿ ಹತ್ರ, ಇನ್ನ ಗಿಲ್ಲಿ ಬಗ್ಗೆ ಕಾವ್ಯ ಹತ್ರ ಕೇಳ್ತಾರೆ. ಸೊ ಆ ರೀತಿ ಗಿಲ್ಲಿ ಅವರು ಕಂಪ್ಲೀಟ್ ಫಂಕ್ಷನ್ ಇವೆಂಟ್ಸ್ ಗಳಲ್ಲಿ ಬಿಸಿ, ಹೋದ್ರೆ ಸಿಕ್ಕಾಪಟ್ಟೆ ಜನ ಮುತ್ತಾಕೋತಾರೆ, ಸೆಲ್ಫಿ ಕೊಡೋಕ್ಕಾಗಿ ಮುಗಿ ಬೀಳ್ತಾರೆ. ನಿಜವಾಗ್ಲೂ ಕೂಡ ಸೂಪರ್. ಬಿಗ್ ಬಾಸ್ ಇಷ್ಟೊಂದು ನೇಮ್ ಫೇಮ್ ತಂದ್ಕೊಡುತ್ತೆ ಅಂತ ನೋಡಿ ಬಿಗ್ ಬಾಸ್ ಸೀಸನ್ 12 ಪ್ರೂವ್ ಮಾಡುತ್ತೆ. ಯಾಕೆಂದ್ರೆ ಈ ಹಿಂದೆನೂ ಕೂಡ ಅಷ್ಟೊಂದು ಗೆದ್ದಿದ್ದಾರೆ, ಫ್ಯಾನ್ ಕ್ರೇಜ್ ಗಳು ಕ್ರಿಯೇಟ್ ಆಗಿದೆ. ಬಟ್ ಗಿಲ್ಲಿಗೆ ಇರುವಂತ ಫ್ಯಾನ್ ಕ್ರೇಜ್ ಯಾವ ಒಂದು ವಿನ್ನರ್ಗೂ ಕೂಡ ಸಿಕ್ಕಿಲ್ಲ. ಅಷ್ಟೊಂದು ಕೋಟಿ ಓಟ್ಸ್ಗಳು ಅಂದ್ರೆ ಸಾಮಾನ್ಯದ ಮಾತಾಡಲ್ಲ. ಇವತ್ತಿಗೂ ಕೂಡ ನೋಡಿ, ಬಿಗ್ ಬಾಸ್ ಮುಗಿದು 5-6 ತಿಂಗಳು ಕಳೆದ್ರು ಇವತ್ತಿಗೂ ಅದೇ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ. ಜನರು ಎಲ್ಲೇ ಹೋದ್ರು ಮಾತನಾಡಿಸ್ತಾರೆ, ಸೆಲ್ಫಿ ಕೂಡ ಕ್ಲಿಕ್ಕಿಸ್ಕೊಳ್ತಾರೆ. ಗಿಲ್ಲಿ ಮತ್ತೆ ಕಾವ್ಯ ಏನಾದ್ರು ಮದುವೆ ಆಗ್ತಾರ, ಒಂದಾಗ್ತಾರ, ಅದರ ಒಂದು ಘೋಷಣೆ ಇವತ್ತು ಮಾಡ್ತಾರೆ. ಏನು ಅನೌನ್ಸ್ಮೆಂಟ್ ಇವತ್ತು ತುಂಬಾ ಜನರಿಗೆ ಕುತೂಹಲ ಇದೆ. ಇನ್ನ ಗಿಲ್ಲಿ ನಟನ ತಾಯಿ ಕೂಡ ಬಹಳಷ್ಟು ಖುಷಿಯಾಗಿದ್ದಾರೆ ಗಿಲ್ಲಿಯ ಒಂದು ಸಾಧನೆ ನೋಡಿ. ಜೊತೆಗೆ 21ನೇ ತಾರೀಕು ಇದೇ ತಿಂಗಳು ಬರ್ತ್ಡೇ ಸಹ ಇದೆ. ಬರ್ತ್ಡೇ ಸೆಲೆಬ್ರೇಷನ್ ಊರಿನಲ್ಲಿ ತುಂಬಾನೇ ಗ್ರ್ಯಾಂಡ್ ಆಗಿ ಪೋಸ್ಟರ್ ಗಳನ್ನ ಹಾಕುವ ಮೂಲಕ ಮಾಡ್ತಾ ಇದ್ದಾರೆ. ಬರ್ತ್ಡೇ ಒಂದು 2-3 ದಿವಸ ಹಿಂದೆನೆ ಈಗ ಒಂದು ಅದ್ಭುತ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾ ಇರುವುದು ಅಭಿಮಾನಿಗಳಿಗೆ ಬಹಳಷ್ಟು ಸಂತೋಷ. ಗಿಲ್ಲಿಯ ಒಂದು ಊರಿನಲ್ಲೂ ಕೂಡ ಸಿಕ್ಕಾಪಟ್ಟೆ ಜನ ಗಿಲ್ಲಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಅಷ್ಟೇ ಖುಷಿಯಾಗಿದ್ದಾರೆ. ಗಿಲ್ಲಿಯ ಒಂದು ಬೆಳವಣಿಗೆ ಆಗಿರ್ಬೋದು, ಅವರು ಮಾತನಾಡುವಂತ ರೀತಿ, ನಡೆದುಕೊಳ್ಳುವಂತ ರೀತಿ ಎಲ್ಲವೂ ಕೂಡ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟ. ನೀವು ಕೂಡ ಗಿಲ್ಲಿ ನಟನನ್ನ ಇಷ್ಟ ಪಡ್ತೀರಾ? ಹಾಗೆ ಅಡ್ವಾನ್ಸ್ ವಿಶ್ ಮಾಡಿ ಗಿಲ್ಲಿ ನಟಗೆ. ತಾಯಿ ಕೂಡ ಮನೇಲಿ ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ದಾರೆ. ಗಿಲ್ಲಿಯನ್ನು ಹಿಡ್ಕೊಂಡು ತುಂಬಾ ಜನ ಸಹ ಮನೆ ಹತ್ರ ಕೂಡ ಹೋಗ್ತಾರೆ. ಆದ್ರೆ ಗಿಲ್ಲಿ ಅವ್ರು ಬೆಂಗಳೂರಿನಲ್ಲಿ ಶೂಟಿಂಗ್ ಅಂತೆಲ್ಲ ಓಡಾಟ, ಕೆಲಸ, ಈವೆಂಟ್ಸ್ ಅಂತೆಲ್ಲ ಬ್ಯುಸಿ ಆಗಿರ್ತಾರೆ. ಸೊ ಹಾಗಾಗಿ ಅವ್ರ ಮನೆಗೆ ವಾರಕ್ಕೊಂದು ಸತಿ ಹೋಗುವುದು ಅಷ್ಟೇನೆ. ಅದ್ ಬಿಟ್ರೆ ಬೆಂಗಳೂರಿನಲ್ಲೇ ಇರ್ತಾರೆ.